ಆಗ್ಬೇಕದಮ್ಮ ಒಂದು ವಾರ 15 ದಿವಸದಲ್ಲಿ ಏನಾರು ಒಂದು ತೀರ್ಮಾನ ನಾನು ಫ್ರೀ ಫಂಡ್ ಅಟೆಂಡ್ ಮಾಡ್ತಾರೆ ಮನೆ ಮೇಲೆ ತೆಗಿಬೋದ್ರಿ ಮನೆ ಮೇಲೆ ಲೈನ್ ಹೋಗಿದೆ ಅಂತ ಅವ್ರಿಗೆ ಒಂದು 100 ಸರಿ ಹೇಳ್ತೀನಿ ಎಲ್ಲ ಹೂ ಅಂತಾರ. ಆ ಸ್ಟೀಲ್ ಕಂಬ ತೆಗಿರೋ ಮರ ಅವ್ರು ಶಾರ್ಟ್ ಆಗಿ ಊರ ಗದ್ದಲ ಇಲ್ಲ ಅವ್ರು ಕಳಿಸಿದ್ರಿ ಸರ್ಕಾರ. ಹಲೋ, ರೈತ ವಿಷಯ ಕುರಿತು ಮನವಿ ಕೊಡಲು ಬಂದಂಥ ನಮ್ಮ ರೈತ ಬಾಂಧವರು ವೇದಿಕೆಯ ಮುಂಭಾಗದಲ್ಲಿ ಆಗಿರ್ಬೇಕು. ಅದು ಕೆಲವರ ಒಬ್ಬರಿಗೂ ತಪ್ಪಾಗಿದೆ. ಸಾರ್ವಜನಿಕರಿಗೆ ಲಭ್ಯವಾಗಿರಬೇಕಾದಂಥ ಒಂದು ಅದು ಸಾರ್ವಜನಿಕರ ಹಿತಾಸಕ್ತಿಗಾಗಿ ಕಟ್ಟಿಸಿದಂಥ ಭವನ. ಅದು ಅಲ್ಲಿ ಏನು ಮಾಡ್ತಾರಂದ್ರ ನಗರಸಭೆಯವರು ಗಮನ ಇರ್ತಿಲ್ಲ, ಸಮಾಜ ಕಲ್ಯಾಣ ಇಲಾಖೆಯವರು, ಈವನ್ ನಾವು ಜಿಲ್ಲಾಧಿಕಾರಿಗಳ ಸಹಿತ ಮನವಿ ಕೊಂಡು ಕೊಟ್ಟಿದ್ದೀವಿ. ಅಲ್ಲಿ ಯಾವುದಕ್ಕೂ ಸ್ಪಂದನೆ ಸಿಕ್ಕಿಲ್ಲ ಇಲ್ಲಿವರೆಗೂ. ಎಕ್ಸಾರ್ಬಿಟೆಂಟ್ ರೇಟ್ ಅಂದ್ರೆ ಹೆಚ್ಚಿನ ಬೆಲೆಗೆ ಇವು ಕೆಲವೊಂದು ಮಾರಾಟ ಮಳಿಗೆಗೆ ಕೆಲವೊಂದು ಕಾರ್ಯಕ್ರಮಕ್ಕೆ ಹಣದ ವಸೂಲಿ ಮಾಡಿ ಅದನ್ನು ಬಾಡಿಗೆ ಕೊಡ್ತಾರೆ. ಆ ಬಾಡಿಗೆ ಹಣಕ್ಕೆ ಎಲ್ಲಿ ಲೆಕ್ಕ ಇಲ್ಲ, ಪತ್ರ ಇಲ್ಲ, ಮುನ್ಸಿಪಾಲಿಟಿ ಕೇಳಿಲ್ಲ, ಸಮಾಜ ಕಲ್ಯಾಣ ಇಲಾಖೆಯವ್ರಿಗೆ ಕೇಳಿಲ್ಲ. ಈ ಸ್ಥಿತಿ ಮುಂದುವರೆದಿದೆ. ಅದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅವರಿಗೆ ಮೌಖಿಕವಾಗಿ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಯಾವುದೇ ಭಾವನೆ ಇರೋದಕ್ಕೆ ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟ ಭವನ ಇರ್ಬೋದು, ನನ್ನ ತಿಳುವಳಿಕೆ ಮೇರೆಗೆ ಅದು ಸರ್ಕಾರಿ ದುಡ್ಡಿನಿಂದ ಕಟ್ಟಿಸತಕ್ಕಂಥ ಭವನಗಳು. ಎಲ್ಲಾ ಸಮಾಜದವರಿಗೆ ಕೇವಲ ಒಂದು ಸಮುದಾಯದ ಹೆಸರಿಟ್ಟು ಕಟ್ಟಿಸಿರ್ಬೋದು. ಎಲ್ಲಾ ಸಮುದಾಯಗಳಿಗೆ ಸಿಗಬೇಕಾದ ಸೌಲಭ್ಯಗಳು ಯಾರು ಬೇಕಾದ್ರೆ ಅದ್ರ ಉಪಯೋಗ ತಗೊಳ್ಬೇಕು. ಹಂಗಿರುತ್ತಂತ ನನ್ನ ಇದು ಅನಿಸಿಕೆ. ಇದು ಹಂಗಿರ್ಬೋದು ಸಹಿತ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು, ನಮ್ಮ ಶಾಸಕರು, ಮಾನ್ಯ ಸಾಹೇಬರ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ತಾಲೂಕು ಆಡಳಿತ ಅಂತೂ ಈಗ ನಾವು ಸಾಕಷ್ಟು ಅರ್ಜಿಕೊಂಡು ಬೇಸರ ಕೊಡೋದು ಬಿಟ್ಬಿಟ್ಟು ಕೇಳೋದು ಬಿಟ್ಬಿಟ್ಟಿವಿ. ಆ ಮಟ್ಟಕ್ಕೆ ಬಂದಾರ. ಅದಕ್ಕಿಂತ ನಮ್ಮ ಓಣಿಯಲ್ಲಿ ಒಂದು ಕೊಠಡಿ ಇದೆ. ಕೊಠಡಿ ಅಂದ್ರೆ ನಮ್ಮ ಅಂಬೇಡ್ಕರ್ ಕಾಲೋನಿಯಲ್ಲಿ ಆ ಕೊಠಡಿ ಈಗ ಪ್ರಾರಂಭವಾದಾಗಿನಿಂದ ಯಾರೋ ಒಬ್ರು ವೈಯಕ್ತಿಕ ತಮ್ಮ ಸಾಮಾನುಗಳನ್ನು ಇರ್ತಾರ, ಗಿಲೇಕೊಂಡ್ಬಿಟ್ಟಾರ. ಅಲ್ಲಿ ಕಡೆಗೆ ಅಂಗನವಾಡಿ ಮಾಡೋಕ್ಕಾದ್ರೂ ಅಲೋ ಮಾಡಿದಂತ ಅಧಿಕಾರಿ ಕೊಟ್ಟರೆ ಏನೂ ಇಲ್ಲ. ಅದ್ರಾಗ ಅಂಗನವಾಡಿ ಮಕ್ಕಳು ಕೆಳಗೆ ಗಿಡಗಳು ಕೊಡ್ತಾರೆ. ಇದು ಸಮಸ್ಯೆ, ಇದು ಇರೋದಿಲ್ಲ. ನಮ್ಮ ಶಾಸಕರು ಸಾಹೇಬರು ಬಂದಿದ್ದು ಸಹಿತ ಅವ್ರು ಹೇಳಿದ್ರು, ಅಧಿಕಾರಿಗಳಿಗೆ ಕರೆದು ಹೇಳಿದ್ರೆ ಸಹಿತ ಕೆಲಸ ಆಗಿಲ್ಲ. ಅಂದ್ರೆ ಅಧಿಕಾರಿ ಓಕೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಅತ್ಯುನ್ನತ ಒಂದು ಮಟ್ಟದ ಸಭೆಯನ್ನು ಏರ್ಪಡಿಸಿದ್ದಾರೆ. ಇದರ ಉಪಯೋಗ ಆಗ್ಬೇಕಲ್ಲ ಅಂತ ನನ್ನ ಉದ್ದೇಶ ಅಷ್ಟೇ. ಅದಕ್ಕೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ಅದಕ್ಕೆ ಇದನ್ನು ಗಮನ ಹರಿಸಬೇಕು. ಮತ್ತು ನಾನು ಈ ದಲಿತ ಹಿತರಕ್ಷಣೆ ವೇದಿಕೆ ಅಧ್ಯಕ್ಷ ಇರೋದ್ರಿಂದ ಇನ್ನೊಂದೆರಡು ಒಂದು ಸಮಸ್ಯೆಗಳನ್ನ ಹೇಳ್ತಾ ಇದ್ದೀನಿ. ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟವು ಇವೆಲ್ಲ. ಮುನ್ಸಿಪಾಲಿಟಿಯಲ್ಲಿ ಈ ಸಾಕಷ್ಟು ನೌಕರ ಕೊರತೆ ಬಹಳ ಇದೆ. ನನಗನಿಸಿದ ಮಟ್ಟಿಗೆ ಈ ನೌಕರನ್ನ ತುಂಬಬೇಕಾದ್ರೆ ನೌಕರ ವರ್ಗದವರು, ವಿಶೇಷವಾಗಿ ಕೂಲಿ ಕಾರ್ಮಿಕರನ್ನು ಯಾವ ಹಂತದಲ್ಲಿ ಯಾವ ಮಟ್ಟಕ್ಕೆ ತುಂಬಬೇಕಂದ್ರ ಆ ನಗರದ ಅಥವಾ ಪಟ್ಟಣದ ಹಳ್ಳಿಯ ಜನಸಂಖ್ಯೆ ಆಧಾರದ ಮೇಲೆ ಇಷ್ಟು ಜನರಿಗೆ ಇಷ್ಟು ನೌಕರಿ ಇರ್ಬೇಕಂತ ತಗೊಳ್ಬೇಕಂತ ಒಂದು ಕಾನೂನು ಇರುತ್ತೆ ಅಂತ ನನ್ನ ಅನಿಸಿಕೆ ಇದೆ. ಆ ಆಧಾರದ ಮೇಲೆ ಇಲ್ಲ ಇರೋರು ಒಂದು 50-60 ಮಂದಿ ಅಂದ್ರೆ 1 ಲಕ್ಷ ಪಾಪ್ಯುಲೇಷನ್, ಸುಮಾರು 1 ಲಕ್ಷ ಪಾಪ್ಯುಲೇಷನ್ ಇದೆ ಇಲಕಲ್ನಲ್ಲಿ. ಇದನ್ನ ಯಾರು ಕೇಳೋರು? ಯಾರು ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಅಂತ ನಾವು ಖಂಡಿಸ್ತಾ ಇದ್ದೀವಿ. ಪೌರ ಕಾರ್ಯಕ್ರಮ ನಾಗರಿಕರು ತಾವೆಲ್ಲ ಬಂದಿದ್ದೀರಿ. ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಮಾನ್ಯ ಶಾಸಕರು, ಅಧ್ಯಕ್ಷರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಡಾಕ್ಟರ್ ವಿಜಯಾನಂದ್ ಕಾಶ್ಯಪ್ನವರ್ ಸರ್ ಅವರೇ, ಜಿಲ್ಲಾಧಿಕಾರಿಗಳು ಮೇಡಮ್ ಅವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರೇ, ಹಾಗೂ ನಗರಸಭೆ ಸದಸ್ಯರೇ, ಹಾಗೂ ಎಲ್ಲ ನಮ್ಮ ನಾಗರಿಕರೇ, ವಿಶೇಷವಾಗಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮಗಳು ರೂಢಿಗತವಾಗಿ ನಾವು ನಡೆಸ್ತಾ ಬಂದಿದ್ದೇವೆ. ಒಂದು ಹೆಜ್ಜೆ ಮುಂದೆ ಹೋಗಿ ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮಗಳಲ್ಲಿ
ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ನಿಮ್ಮ ಅಹವಾಲುಗಳನ್ನು ಸ್ವೀಕರಿಸಿ ಯಾವೆಲ್ಲ ಕಾನೂನಾತ್ಮಕವಾಗಿ ನಾವು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ, ಪರಿಹಾರನ ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಸರ್ಕಾರದ ಪರವಾಗಿ ನಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಲಿಕ್ಕೆ ನಾವು ಮತ್ತು ನಮ್ಮೆಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲೆಲ್ಲ ಬಂದಿದ್ದೇವೆ. ಈ ಒಂದು ದಿಶೆಯಲ್ಲಿ ಎಲ್ಲ ನಮ್ಮ ಸಾರ್ವಜನಿಕ ಬಂಧುವರು ತಾವು ತಮ್ಮ ಮನವಿಯನ್ನು ಸ್ಪಷ್ಟವಾಗಿ ನೀವು ನಿಮ್ಮ ಲಿಖಿತ ರೂಪದಲ್ಲಿ ಸಲ್ಲಿಸಬೇಕಾಗ್ತದೆ. ಒಂದಷ್ಟು ಸಾರ್ವಜನಿಕವಾಗಿ ವೈಯಕ್ತಿಕವಾದ ಒಂದು ಮನವಿಗಳಿರ್ತವೆ, ಒಂದಷ್ಟು ಸಾರ್ವಜನಿಕವಾಗಿ ನಗರದ, ಗ್ರಾಮಗಳ, ಹಳ್ಳಿಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಅರ್ಜಿಗಳಿರ್ತವೆ. ಆ ಗ್ರಾಮಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಮತ್ತು ಸರ್ಕಾರದ ಯೋಜನೆಗಳಲ್ಲಿ ಮಾನ್ಯ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಯಾವೆಲ್ಲ ಯೋಜನೆಗಳಲ್ಲಿ ಆ ಕಾಮಗಾರಿಗಳನ್ನು ನಾವು ಕೈಗೆತ್ತಿಕೊಳ್ಬೋದು ಮತ್ತು ನಮ್ಮ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ಏನೆಲ್ಲ ಸಾಧ್ಯತೆಗಳಿದೆ ಅವನ್ನೆಲ್ಲ ನಾವು ಪರಿಗಣಿಸಿಕೊಂಡು ಈ ಒಂದು ಹಂತದಲ್ಲಿ ನಾವು ತೀರ್ಮಾನಗಳನ್ನ ತೆಗೆದುಕೊಳ್ತೇವೆ. ವೈಯಕ್ತಿಕ ಅರ್ಜಿಗಳನ್ನು ತಾವೆಲ್ಲ ನಿಮ್ಮ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟಿದ್ದನ್ನು ನಾವಿಲ್ಲಿ ಸ್ವೀಕಾರ ಮಾಡ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಗಳು ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಮತ್ತು ನಿರ್ದೇಶನ ಕೊಡ್ತಾರೆ. ಯಾವ ಕಾನೂನಾತ್ಮಕವಾಗಿ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ, ಒಂದು ವಾರದಲ್ಲಿ ನಾವು ನಿಮಗೆ ಅದನ್ನು ಕಾನೂನಾತ್ಮಕ ಮಾಡಲಿಕ್ಕೆ ಸಾಧ್ಯ ಇದ್ದರೆ ನಿಮಗೆ ತಿಳಿಸ್ತೇವೆ. ಅದು ಬರಲಿಲ್ಲ, ತೊಡಕಿತ್ತ, ಕಾನೂನು ತೊಡಕಿತ್ತು ಅಥವಾ ಸಮಸ್ಯೆ ಇತ್ತಂದರೆ ನಿಮಗೆ ಹಿಂಬರ ನೀಡಿ ನಿಮಗೆ ಮಾಹಿತಿಯನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕೂಡ ಎಲ್ಲ ಅಧಿಕಾರಿ ವರ್ಗಕ್ಕೆ ನಿರ್ದೇಶನ ನೀಡಿದೆ. ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಜನತಾ ದರ್ಶನವನ್ನು ಮಾಡಿ ಅಲ್ಲಿಗೆ ಅಹವಾಲುಗಳ ಮಹಾಪೂರನೇ ಹರಿದು ಬಂದಿತ್ತು. ಅವರು ಬೆಳಗ್ಗೆಯಿಂದ ಸಂಜೆವರೆಗೆ ಇಡೀ ದಿನ ಜನಸ್ಪಂದನವನ್ನು ನಡೆಸಿಕೊಟ್ರು ಮತ್ತು ಅಲ್ಲಿ ಸಲ್ಲಿಕೆಯಾದ ಎಲ್ಲ ಅರ್ಜಿಗಳನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ, ಅಧಿಕಾರಿಗೆ ಕಳಿಸಿಕೊಟ್ಟು ಅವುಗಳೆಲ್ಲರಿಗೂ ಒಂದು ಯೂನಿಕ್ ನಂಬರ್ ಕೊಟ್ಟು ಯಾವ ಅರ್ಜಿಯೂ ಕೂಡ ಜನಸ್ಪಂದನದಲ್ಲಿ ದಾಖಲಾದ ಅರ್ಜಿ ಎಲ್ಲೂ ಕೂಡ ಮಿಸ್ಪ್ಲೇಸ್ ಆಗಂಗಿಲ್ಲ ಅಥವಾ ಎಲ್ಲೂ ಅದು ಕಳೆದು ಹೋಗದಂಗೆ ನೆಪ ಇಲ್ಲದ ರೀತಿ ನಿರ್ದಿಷ್ಟವಾಗಿ ನಿಯಮಿತವಾಗಿ ಅದಕ್ಕೆ ಒಂದು ಉತ್ತರವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು IPGR ಸಿಸ್ಟಮ್ನ ಮಾಡಿ ರಾಜ್ಯ ಮಟ್ಟದಲ್ಲಿ ಮಾನಿಟರ್ ಆಗುತ್ತೆ. ಈಗ ನೀವು ಇಲ್ಕಲ್ಲಲ್ಲಿ ಇವತ್ತು ಅರ್ಜಿ ಕೊಟ್ಟರೆ ಅದಕ್ಕೊಂದು ಯೂನಿಕ್ ನಂಬರ್, ವಿಶೇಷವಾದ ನಂಬರ್ ಜನರೇಟ್ ಆಗುತ್ತೆ. ತನ್ಮೂಲಕ ಅರ್ಜಿಯ ಸ್ಥಿತಿಗತಿಯನ್ನು ನೀವು ಮೊಬೈಲಲ್ಲಿ ನೋಡಬಹುದು. ಅಲ್ಲಿ ಏನು ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ಅಪ್ಡೇಷನ್ ಆಗುತ್ತೆ. ಅಂಥ ಒಂದು ಪಾರದರ್ಶಕವಾದ ಒಂದು ಕಾರ್ಯಕ್ರಮ ಜನಸ್ಪಂದನ. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ತಾಲೂಕು ಮಟ್ಟದಲ್ಲೂ ಕೂಡ CEO ಅವರು, SP ಅವರು, ಜಿಲ್ಲಾಧಿಕಾರಿಗಳು ಇಂತಹ ಕಾರ್ಯಕ್ರಮಗಳನ್ನ ಆಯೋಜಿಸಬೇಕು ಅಂತ ನಿರ್ದೇಶನ ನೀಡಿದ ಪ್ರಕಾರ ಈಗಾಗಲೇ ನಮ್ಮ ತಹಶೀಲ್ದಾರ್ ನ್ಯಾಯಾಲಯದ ಪ್ರಕರಣಗಳಾಯಿತು, ಭೂ ಮಂಜೂರಾತಿ ಅಥವಾ ಆಶ್ರಯ ಮನೆಗಳಾಯಿತು, ಇಂಥವುಗಳಿಗೆ ನಿರ್ದಿಷ್ಟ ಸಕ್ಷಮ ಪ್ರಾಧಿಕಾರ ಅಂತ ಇರ್ತದೆ, ಅವ್ರು ಮಾತ್ರ ಅದನ್ನು ನಿರ್ಧಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ವೇದಿಕೆಯಲ್ಲಿ ಅಂತಹ ಪ್ರಕರಣಗಳನ್ನ ನಿಯಮಾನುಸಾರ ಇತ್ಯರ್ಥ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಹೊರತಾಗಿ ಮೂಲಭೂತ ಸೌಕರ್ಯಗಳು, ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟ ಎಲ್ಲ ಪ್ರಕರಣಗಳನ್ನು ಕೂಡ ನಾವು ಇಲ್ಲಿ ಇತ್ಯರ್ಥ ಮಾಡಬಹುದು. ಮುಂದುವರೆದು ಜಿಲ್ಲಾ ಮಟ್ಟದಲ್ಲಿದ್ದರೆ ನಾವು ಜಿಲ್ಲಾ ಮಟ್ಟದಲ್ಲಿ ಕೂಡ ಅದನ್ನು ಇತ್ಯರ್ಥ ಮಾಡೋಕ್ಕೆ ಕ್ರಮ ವಹಿಸ್ತೀವಿ. ಅದರ ಹೊರತಾಗಿ ರಾಜ್ಯ ಮಟ್ಟದ ಗಮನ ಸೆಳೆಯುವಂಥ ಪ್ರಕರಣಗಳು ಬಂದರೆ ರಾಜ್ಯ ಮಟ್ಟಕ್ಕೂ ಕೂಡ ಇಲ್ಲಿಂದ ಶಿಫಾರಸುಗಳನ್ನು ಕಳಿಸಿ ಸಮಸ್ಯೆಗಳನ್ನು, ನಗರದ ಸಮಸ್ಯೆಗಳನ್ನು, ಗ್ರಾಮೀಣ ಪ್ರದೇಶದ ಸಮಸ್ಯೆಗಳನ್ನ ಇತ್ಯರ್ಥ ಮಾಡೋಕ್ಕೆ ಜಿಲ್ಲಾಡಳಿತ ಕ್ರಮ ವಹಿಸ್ತದೆ ಅಂತ ತಮ್ಮೆಲ್ಲರಿಗೂ ಹೇಳ್ದ. ಈಗಾಗಲೇ ಇಲ್ಲಿ 60 ಅರ್ಜಿಗಳಾಗಿ ನಾವು ಒಂದು ವಾರದಲ್ಲಿ ಉತ್ತರವನ್ನು ಕೊಡ್ತೀವಿ. ಆಗಿಲ್ಲ, ಆ ನಿಯಮಾನುಸಾರದ ಚೌಕಟ್ಟಿನಲ್ಲಿ ಇರಲಿಲ್ಲ ಅಂದರೆ ಅದಕ್ಕೆ ಹಿಂಬರವನ್ನು ಕೂಡ ನೀಡಲಾಗುತ್ತೆ. ಒಟ್ಟಾರೆ ಈ ಜನಸ್ಪಂದನವನ್ನು ಈ ಒಂದು ಇಳಕಲ್ ತಾಲೂಕಿನ ಜನ ಸದುಪಯೋಗ ಪಡಿಸ್ಕೋಬೇಕು. ಮತ್ತು ಅಧಿಕಾರಿಗಳು ನಾವೆಲ್ಲರೂ ಇಷ್ಟು ಜನ ಇಷ್ಟೊತ್ತು ಬಂದು ನಿಮ್ಮ ಜೊತೆ ಇದ್ದದಕ್ಕೆ ಅದಕ್ಕೊಂದು ಸಾರ್ಥಕತೆ ಬರಬೇಕು ಅಂದರೆ ಇಲ್ಲಿನ ಅರ್ಜಿಗಳು ಸಕಾರಾತ್ಮಕವಾಗಿ ಇತ್ಯರ್ಥ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಇದೇ ಸಂದರ್ಭ ಉಪಯೋಗಿಸ್ಕೊಂಡು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹೇಳ್ತೀನಿ, ಇವುಗಳನ್ನೆಲ್ಲ ವೈಯಕ್ತಿಕವಾಗಿ ತಾವೇ ಗಮನ ಇಟ್ಟು ನೋಡಿ ಸಕಾರಾತ್ಮಕವಾಗಿ ಇತ್ಯರ್ಥಗೊಳಿಸಬೇಕು ಅಂತ ಸೂಚನೆ ನೀಡುತ್ತಾ ನಿಮ್ಮ ಜೊತೆ ಇಲ್ಲಿ ಈ ಜನಸ್ಪಂದನದಲ್ಲಿ